ಇದು ನನ್ನ ಕನಸಿನ ಮನೆ. ನಾರ್ತ್ ಈಸ್ಟ್ ಕಾರ್ನರ್ ಇರ್ತಾರೆ, ಅದು ತಪ್ಪದು. ಯಾಕಂದ್ರೆ ವಾಸ್ತು ಪುರುಷನ್ ತಲೆ ಇರುತ್ತೆ ಅಲ್ಲಿ. ವಾಸ್ತು ಪ್ರಕಾರವಾಗಿ 4 ಡೋರ್ಗಳು ಇಟ್ಟಿದ್ದೀವಿ. ಅಂದ್ರೆ ದೇವರ ಮನೆನ ಸೆಂಟರ್ಗೆ ಹಾಕೊಂತಾರೆ, ಆ ಕಡೆ ಮೆಟ್ಲಿಟ್ಟು ಸುತ್ಕೊಂಡು ಹೋಗ್ತಾರೆ. ಕ್ಲೀನ್ ಮಾಡ್ಬೋದು, ಇದು ನಾವೇ ಸೆಲ್ಫ್ ಕ್ಲೀನ್ ಮಾಡ್ಕೋಬಹುದು. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು VSKC ವ್ಲಾಗ್ಸ್. ಈ ವಿಡಿಯೋದಲ್ಲಿ ನಮ್ಮ ಡ್ಯಾಡಿ ಬಂದು ಪರ್ಫೆಕ್ಟ್ ಆಗಿ ವಾಸ್ತು ನಮ್ಮ ಬಿಲ್ಡಿಂಗ್ಗೆ ಹೆಂಗೆ ಸೆಟ್ ಮಾಡಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆ್ಯಂಡ್ ಕಂಪ್ಲೀಟ್ ಬಿಲ್ಡಿಂಗ್ ಟೂರ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ. ಆ್ಯಂಡ್ ನಮ್ಮ ಪೆಂಟ್ ಹೌಸ್ದು ವಾಸ್ಕಾಲ್ ಪೂಜೆ ಮಾಡಿರೋ ವಿಡಿಯೋನ ನಾನು ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಇನ್ನೂ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಅದನ್ನು ಮಿಸ್ ಮಾಡದೆ ನೋಡಿ. ಇದು ನನ್ನ ಕನಸಿನ ಮನೆ. ಇದು ನನ್ನ ಕನಸಿನ ಮನೆ. ಯಾಕಂತ ಹೇಳಿದ್ರೆ ನಾನು ತುಂಬಾ ಪ್ರೀತಿಯಿಂದ ಕಟ್ಟಿಸ್ತಾ ಇದ್ದೀನಿ. ನಾನೊಂದು ಡ್ರೀಮ್ಸ್ ಇತ್ತು. ಇದು ನನ್ನ ಸ್ವಂತ ಹುಟ್ಟಿರೋ ಊರು. ಇಲ್ಲಿ ಒಂದು ಒಳ್ಳೆ ಮನೆ ಕಟ್ಟಬೇಕು, ಒಂದು 2-3 ಫ್ಲೋರ್ ಮನೆ ಕಟ್ಟಿ ಒಂದು ರಿಟೈರ್ಡ್ ಲೈಫ್ ಅಲ್ಲಿ ಎಂಜಾಯ್ ಮಾಡಬೇಕು, ಆರಾಮಾಗಿರ್ಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಒಂದು ಇದಿಟ್ಕೊಂಡು ಕಟ್ತಾ ಇದ್ದೀನಿ. ಆದ್ರೆ ಒಂದು ರಿಟೈರ್ಡ್ ಲೈಫ್ ನಲ್ಲಿ ಇನ್ಕಮ್ ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಕೆಳಗಡೆ ಶಾಪ್ಸ್ ಮಾಡಿದ್ದೀನಿ. ಆಮೇಲೆ ಮೇಲೆ ಬಾಡಿಗೆಗಳಿಗೆ ಮನೆ ಮಾಡಿದ್ದೀನಿ. ಅದು 2 ಫ್ಲೋರ್ ಕಂಪ್ಲೀಟ್ ಫಿನಿಶ್ ಆಗಿದೆ. ಜಸ್ಟ್ ಈಗ ಒಂದೇ ಖಾಲಿ ಪೈಂಟಿಂಗ್ ಮಾಡಿ ಕೊಡ್ಬೇಕು. ಮೇಲೆ ಹಂಗೆ ಒಂದು ಪೆಂಟ್ ಹೌಸ್ ಡೂಪ್ಲೆಕ್ಸ್ ಕಟ್ಟೋಣ ಅಂತ ಒಂದು ಪ್ಲಾನಿಂಗ್ ಆಯ್ತು, ಅದು ಕಟ್ಟಿದ್ದೀನಿ, ಸ್ಟಾರ್ಟ್ ಆಯ್ತು, ಅದು ಕಂಪ್ಲೀಟ್ ಆಗ್ತಾ ಇದೆ. ಪ್ಲಾಸ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ. ಈಗ ವಾಸ್ಕಲ್ಲೆಲ್ಲ ಇಟ್ಟಿದ್ದೀವಿ. ಈಗ ವಾಸ್ತು ಪ್ರಕಾರವಾಗಿ ಅಂತ ಹೇಳಿದ್ರೆ ವಾಸ್ತು ಪ್ರಕಾರವಾಗಿ 4 ಡೋರ್ಗಳು ಇಟ್ಟಿದ್ದೀವಿ. ಯಾವಾಗಲೂ ಮನೆಯಲ್ಲಿ ಬೆಡ್ರೂಮ್ ಡೋರ್ ಆಗ್ಲಿ, ದೇವ್ರ ಮನೆ ಬಾಗ್ಲಾಗ್ಲಿ, ಹೊರಗಿಂದಾಗ್ಲಿ ಎಲ್ಲಾ ಬಾಗ್ಲು ಸಮಸಂಖ್ಯೆದಲ್ಲಿ ಇರಬೇಕು. ಕಿಟಕಿಗಳು ಅಷ್ಟೇ ಸಮಸಂಖ್ಯೆದಲ್ಲಿ ಇರಬೇಕು. ಅದಕ್ಕೋಸ್ಕರ ನಾವೆಲ್ಲ ಇವತ್ತು ಬಂದು ಎಲ್ಲ ಮಾಡ್ಕೊಂಡಿದೀವಿ. ನಾನು 4 ಕಡೆನೂ ಬಾಕ್ಲಿಟ್ಟಿದ್ದೀನಿ. 4 ಕಡೆನೂ 4 ಮುಖ್ಯ ದ್ವಾರಗಳೇ. ಒಂದು ಈಸ್ಟ್, ಸೌತ್, ವೆಸ್ಟ್, ನಾರ್ತ್ ಅಂತ. ಅದನ್ನು ಯಾವಾಗ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಈಗ ನೋಡಿ, ಇದು ನಾ ಅಳತೆ ಮಾಡಿದಾಗ, ಇದು ಫುಲ್ ಮುಂದೆಯಿಂದ ಅಳತೆ ಮಾಡಿದಾಗ 9 ಭಾಗ ಮಾಡಿದಾಗ 3ನೇ ಭಾಗದಲ್ಲಿ 4ನೇ ಭಾಗದಲ್ಲಿ ನಾವು ಮೈನ್ ಡೋರ್ ಇಡಬೇಕು. ನಾರ್ತ್ ಈಸ್ಟ್ ಅಲ್ಲಿ ಎಲ್ಲರೂ ನಾರ್ತ್ ಈಸ್ಟ್ ಡೋರ್ ಅಂತ ಇಡ್ತಾರೆ. ಅದು ನಾರ್ತ್ ಈಸ್ಟ್ ಕಾರ್ನರ್ ಇಡ್ತಾರೆ, ಅದು ತಪ್ಪದು. ಯಾಕಂದ್ರೆ ವಾಸ್ತು ಪುರುಷನ್ ತಲೆ ಇರುತ್ತೆ ಅಲ್ಲಿ, ತಲೆ ಮೇಲೆ ನಾವು ನಡಿಬಾರ್ದು. ಈಗ ಇಲ್ಲಿ 3ನೇ ಭಾಗ 4ನೇ ಭಾಗದಲ್ಲಿ ಇಟ್ಟಾಗ ಏನಾಗುತ್ತೆ ಅಂದ್ರೆ, ಅದು ವಾಸ್ತು ಪುರುಷನ ಭುಜ ಬರ್ತದೆ. ಭುಜದ ಮೇಲೆ ನಾವು ನಡ್ಕೊಂಡು ಹೋದ್ರೆ ಅವನಿಗೇನು ತೊಂದರೆ ಆಗಲ್ಲ, ನಮಗೂ ತೊಂದರೆ ಮಾಡಲ್ಲ. ಅದಕ್ಕೆ ಯಾವಾಗ್ಲೂ ನಾವು ಬಾಗ್ಲಿಡ್ಬೇಕಾದ್ರೆ ಇಲ್ಲಿ 9 ಭಾಗ ಮಾಡಿ 3ನೇ ಭಾಗ 4ನೇ ಭಾಗ 5ನೇ ಭಾಗದಲ್ಲಿವರೆಗೂ ಇಡಬಹುದು ಬಾಗ್ಲು. ಈಸ್ಟ್ ಇದು ಈಸ್ಟ್ ಫೇಸಿಂಗ್ ಬಾಗ್ಲು. ಈಸ್ಟ್ ಅಲ್ಲಿ ಏನಾಗಿದೆ ಅಂದ್ರೆ ಅಗಲಾಜಿದೆ ಜಾಗ. ನನಗೆ ಇದು ಈಸ್ಟ್ ಅಗಲ ಇದೆ. ಇದು ಅಗಲ ಇರೋದ್ರಿಂದ ನಾರ್ತ್ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಯಾವಾಗ್ಲೂ ಈಸ್ಟ್ ಅಲ್ಲಿ ಜಾಸ್ತಿ ಇರ್ಬೇಕು ಜಾಗ ಅಂತಾರೆ ಮನೆ ಮುಂದೆ, ನಾರ್ತ್ ಅಲ್ಲಿ ಕಮ್ಮಿ ಇರ್ಬೇಕಂತ ಹೇಳ್ತಾರೆ. ನಾನು ಅದೇ ಪ್ರಕಾರ ನಾನು ಕಮ್ಮಿ ತಗೊಂಡಿದ್ದೀನಿ ನಾರ್ತ್ ಅಲ್ಲಿ, ಈಸ್ಟ್ ಅಲ್ಲಿ ಜಾಸ್ತಿ ತಗೊಂಡಿದ್ದೀನಿ ವಾಸ್ತು ಪ್ರಕಾರವಾಗಿ. ಇನ್ನು ಮೇಲೆ ಡೂಪ್ಲೆಕ್ಸ್ ಮನೆ ಇದು, ಮೇಲೆ ಹೋಗಿ ನೋಡೋಣ ಇನ್ನೊಂದ್ ಸ್ವಲ್ಪ. ನಾರ್ತ್ ಈಸ್ಟ್ ನಾನು ಫುಲ್ ಓಪನ್ ಇಟ್ಟಿದ್ದೀನಿ. ಮೇಲೆ ನೋಡು, ಫುಲ್ ದೊಡ್ಡ ವಿಂಡೋ ಇದೆ, ಓಪನ್ ವಿಂಡೋ. ಇದು ಇವಾಗ ಇದನ್ನು ದೊಡ್ಡದು ಮಾಡಿದ್ದೀನಿ ನಾನು. ಈಗ 4x7 ಮಾಡಿದ್ದೀನಿ, ಕಟ್ ಮಾಡಿ. ಈಗ ದೊಡ್ಡ ವಿಂಡೋ ಬರುತ್ತೆ ಈಗ ವಾಸ್ತು ಪ್ರಕಾರ. ಇಲ್ಲಿ ದೇವ್ರ ಮನೆ, ಇದು ದೇವ್ರ ಮನೆ. ಕೆಲವರೆಲ್ಲರೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇವ್ರ ಮನೆನ ಸೆಂಟರ್ಗೆ ಹಾಕೊಂತಾರೆ, ಆ ಕಡೆ ಮೆಟ್ಲಿಟ್ಟು ಸುತ್ಕೊಂಡು ಹೋಗ್ತಾರೆ. ಈಗ ಸೆಂಟರ್ಗೆ ಇಟ್ಟಾಗ ಏನಾಗುತ್ತೆ ಅಂದ್ರೆ, ನಾವು ಯಾವುದೇ ಸಿಮೆಂಟ್ ಅಲ್ಲಾಗ್ಲಿ ಇಟ್ಕೆಲ್ಲಾಗ್ಲಿ ಕಟ್ಟಕ್ ಆಗೋದಿಲ್ಲ. ಅದು ವುಡ್ ಅಲ್ಲಿ ಮಾಡ್ಬೇಕು, ಗ್ಲಾಸ್ ಅಲ್ಲಿ ಮಾಡ್ಬೇಕು. ಗ್ಲಾಸ್ ಅಲ್ಲಿ ಮಾಡಿ ಓಪನ್ ಆಗಿ ಇಡ್ತೀವಿ. ಅದು ಗ್ಲಾಸ್ ಅಲ್ಲಿ ಒಳಗಡೆ ಇರೋ ದೇವ್ರು ಕಾಣೋದಾಗ್ಲಿ, ಎನರ್ಜಿ ಹೊರಗಡೆ ಹೋಗೋದಾಗ್ಲಿ ಹೋಗ್ಬಾರ್ದು. ಯಾಕಂದ್ರೆ ದೇವ್ರ ಮನೆ ಅನ್ನೋದೊಂದು ಗರ್ಭಗುಡಿ ಅಂತ ಹೇಳಿದ್ರೆ, ನಾವು ದೇವಸ್ಥಾನದಲ್ಲಿ ಗರ್ಭಗುಡಿ ಎಷ್ಟು ಕ್ಲೋಸ್ ಆಗಿ ಇಟ್ಟಿರ್ತೀವಿ, ಎಷ್ಟು ಬಂದೋಬಸ್ತ್ ಇಟ್ಟಿರ್ತಾರೆ. ಯಾಕಂದ್ರೆ ಕಾಸ್ಮಿಕ್ ಎನರ್ಜಿ, ನಾವು ಮಾಡೋ ಪೂಜೆ ಮಂತ್ರ ಜಪಗಳೆಲ್ಲ ಅಲ್ಲಿ ಇರ್ತದೆ, ವೈಬ್ರೇಷನ್ ಇರ್ತದೆ. ಆ ವೈಬ್ರೇಷನ್ ಹೊರಗೆ ಹೋಗ್ಬಾರ್ದು. ಅದಕ್ಕೋಸ್ಕರ 7 ಅಡಿ 11 ಇಂಚು ಮೇಲೆ ಒಂದು ಸ್ಲ್ಯಾಬ್ ಹಾಕಿ ಮೇಲೆ ಇದು ಮಾಡಿ, ಅದು 7 ಅಡಿ ಹೈಟ್, 7 ಅಡಿ 11 ಇಂಚ್ ಹೈಟ್ ಮಾಡಿ ನಾವು ಇದು ಮಾಡ್ತೀವಿ. ಈಗ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕು. ಫುಲ್ ಕಂಪ್ಲೀಟ್ ಆದ್ಮೇಲೆ ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ, ಅವಾಗ ನೋಡಿ ಅಂತ. ಇದು ವಾಸ್ತು ಪ್ರಕಾರ ಈಸ್ಟ್ ಫೇಸಿಂಗ್. ದೇವ್ರ ಮನೆ ಮುಂದೆ ಫುಲ್ ಜಾಗ ಖಾಲಿ ಇರಬೇಕು, ಯಾವಾಗ್ಲೂ ಖಾಲಿ ಇರಬೇಕು. ಅಡ್ಡಗೋಡೆಗಳಾಗ್ಲಿ ಮತ್ತೆ ಅದಕ್ಕೆ ಅಡಚಣೆಗಳಾಗ್ಲಿ ಇರಬಾರ್ದು. ಈಗ ನಾವು ಮೆಟ್ಲಿ ಕಡೆ ಹೋಗ್ತೀವಿ, ಇಲ್ಲಿ ದೇವ್ರ ಮನೆ ಇಟ್ರೆ ಏನಾಗುತ್ತೆ, ಈ ಬಾಗಿಲ್ ಗಡ್ಡ ಆಗುತ್ತೆ, ಎನರ್ಜಿ ಪಾಸ್ ಆಗಲ್ಲ. ಈಗ 4 ಬಾಗಿಲ್ ಬಗ್ಗೆ ನಾನು ಹೇಳ್ತೀನಿ. ಈಗ ದೇವ್ರ ಮನೆ ಆಯ್ತು. ಇದೊಂದು ಸೌತ್ ಅಲ್ಲಿ, ಇದು ಕಿಚನ್ ಆದ್ಮೇಲೆ ಇದು ಸೌತ್ ಬಾಕ್ಲ್ ಅಂತ ಹೇಳ್ತೀವಿ ನೋಡಿ. ಸೌತ್ ಬಾಕ್ಲು ಅಷ್ಟೇ ನಾನು ಮೆಟ್ಲಿಂದ ಇಲ್ಲಿ 3ನೇ ಭಾಗದಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಸೌತ್ ಬಾಕ್ಲು ಅಷ್ಟೇ ಇಲ್ಲಿ 3ನೇ ಭಾಗದಲ್ಲಿ ಇಟ್ಟಿದೀವಿ. ಅಂದ್ರೆ ನಾವು 9 ಭಾಗ ಮಾಡಿದಾಗ 3ನೇ ಭಾಗದಲ್ಲಿ 3 ಇಲ್ಲ 4ನೇ ಭಾಗದಲ್ಲಿ ಇಡಬಹುದು. ಯಾಕಂದ್ರೆ ಅದು ನಾರ್ತ್ ಅಲ್ಲಿ ಕ್ರಾಸ್ ವೆಂಟಿಲೇಷನ್ ಅಂತೀವಿ. ಅದಕ್ಕೆ ಕ್ರಾಸ್ ವೆಂಟಿಲೇಷನ್ ಕೂಡ ಏನಕ್ಕೆ ಅಂತ ಹೇಳ್ತೀನಿ. ಇದು ಸೌತ್ ಬಾಕ್ಲ್ ಆಯ್ತು. ಇದು ವೆಸ್ಟ್ ಬಾಕ್ಲ್. ಇದು
ವೆಸ್ಟ್ ಬಾಗ್ಲಾದಾಗ್ಲೂ ನಾವೇನ್ ಮಾಡ್ಬೇಕು, ವೆಸ್ಟ್ ಗೆ ಕರೆಕ್ಟ್ ಆಗಿ ನಾನು ವೆಸ್ಟ್ ಅಲ್ಲಿ ಇಟ್ಟಿದ್ದೀನಿ. ಇಲ್ಲಿ ವೆಸ್ಟ್ ಅಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ನಾವು ವೆಸ್ಟ್ ಕರೆಕ್ಟ್ ಆಗಿ ವೆಸ್ಟ್ 4-5ನೇ ಭಾಗದಲ್ಲಿವರೆಗೂ ಇಡ್ಬೋದು. ಕಂಪ್ಲೀಟ್ ನಾನು ವೆಸ್ಟ್ ಅಲ್ಲಿ ಇಟ್ಟಿದ್ದೀನಿ. ನೀವು ಈಸ್ಟ್ ಇಂದ ನೋಡಿದಾಗ ಈ ಕಡೆ ಬಾಕಲ್ ನೋಡಿ, ಈ ಕಡೆ ಬನ್ನಿ, ಈ ಕಡೆ ಈಸ್ಟ್ ಬಾಗಲ್ ನೋಡಿ ಕಾಣಿಸೋದಿಲ್ಲ. ಈ ಕಡೆಯಿಂದ ನೋಡಿದ್ರೆ ನಮ್ಗೆ ಈಸ್ಟ್ ಬಾಗಲ್ ಕಾಣಿಸೋದಿಲ್ಲ. ಯಾಕೆ ಈಸ್ಟ್ ಬಾಗಲ್? ಕ್ರಾಸ್ ವೆಂಟಿಲೇಷನ್ ಇದು. ಈಗ ಅಲ್ಲಿ ನಮ್ಗೆ ಎನರ್ಜಿ ಬರುತ್ತೆ, ಈ ಕಡೆಯಿಂದ ಎನರ್ಜಿ ಬಂದು ಸೀದಾ ಡೈರೆಕ್ಟ್ ಹೊರಗೋಗಲ್ಲ, ಕ್ರಾಸ್ ಆಗಿ ನಮ್ಗೆ ಏನು ಎನರ್ಜಿ, ಗುಡ್ ಎನರ್ಜಿ ನಾರ್ತ್ ಇಂದ ಏನ್ ಬರುತ್ತೆ, ನಾರ್ತ್ ಈಸ್ಟ್ ಇಂದ ಏನ್ ಬರುತ್ತೆ ಎನರ್ಜಿ, ಅದು ನಮ್ಮ ಮನೆಯಲ್ಲಿ ಹೋಲ್ಡ್ ಆಗಿ ಮತ್ತೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದು ವೆಸ್ಟ್ ಬಾಕ್ಲ್ ಇದು. ಮತ್ತೆ ಇದು ನಾರ್ತ್ ಬಾಕ್ಲು. ಇದನ್ನಷ್ಟೇ ನಾರ್ತ್ ಬಾಗ್ಲಲ್ಲಿ ನಾವೇನ್ ಮಾಡ್ಬೇಕು, ಇಲ್ಲಿಂದ 9 ಭಾಗ ಮಾಡಿದಾಗ 3/4ನೇ ಭಾಗದಲ್ಲಿ 5ನೇ ಭಾಗದಲ್ಲಿವರೆಗೂ ಇಡ್ಬೋದು, ನಾರ್ತ್ ವರೆಗೂ ಇಟ್ಕೋಬಹುದು. ಇದರಲ್ಲಿ ವಾಸ್ತು ಪ್ರಕಾರ 4 ಬಾಕ್ಲು ಇಟ್ರೆ 4 ಮನೆ 4 ಜನ ಇದ್ದಾಗ 4 ಜನಗಳಿಗೂ 4 ರಾಶಿಗಳು ಇರ್ತವೆ. ಒಬ್ಬರಿಗೊಂದೊಂದು ರಾಶಿ ಪ್ರಕಾರ ಬಾಕ್ಲು ಸೂಟೇಬಲ್ ಆಗುತ್ತೆ. 4 ಬಾಕ್ಲು ಇಟ್ಟಾಗ 4 ಕಡೆನೂ ವಾಸ್ತು ಪ್ರಕಾರ ಕರೆಕ್ಟ್ ಆಗಿರುತ್ತೆ ಅಂತ ಒಂದು ವಾಸ್ತುದ ನಿಯಮ ಅಂತ ಹೇಳ್ತಾರೆ. ಅದಕ್ಕೆ ಅದ್ರ ಪ್ರಕಾರ ನಾನು ಇಟ್ಟಿದ್ದೀನಿ. ಇದು ಮಾಸ್ಟರ್ ಬೆಡ್ರೂಮು, ಇದೊಂದು ಬೆಡ್ರೂಮು, ಮತ್ತೆ ಇದೊಂದು ಬೆಡ್ರೂಮು, ಈ ಕಡೆ ಒಂದು ಬೆಡ್ರೂಮು. ಟೋಟಲ್ ಕೆಳಗಡೆ 2 ಬೆಡ್ರೂಮ್, ಮೇಲೆ 2 ಬೆಡ್ರೂಮ್, 4 ಬೆಡ್ರೂಮ್ ಇದೆ. ಕೆಳಗಡೆ ದೇವ್ರ ಮನೆ ಕಟ್ಟಿರೋದ್ರಿಂದ ಅದ್ರ ಮೇಲೆ ಖಾಲಿ ಸ್ಥಳ ಇಡ್ತೀವಿ. ಇಲ್ಲಿ ಬೇರೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತೀನಿ, ಯಾರು ಓಡಾಡ್ದಂಗೆ ಕಾಲ್ ಗಿಲ್ ಇಡ್ದಂಗೆ. ಅದಕ್ಕೆ ಬೇರೆ ಮೆಡಿಟೇಷನ್ ಹಾಲು, ಇಲ್ಲಾಂದ್ರೆ ಸ್ಟಡಿ ಟೇಬಲ್ ಏನಾದ್ರು ಮಾಡ್ಕೋಬಹುದು. ಇಲ್ಲಿ ಮೆಡಿಟೇಷನ್ ಮಾಡ್ಕೋಬಹುದು, ಇಲ್ಲ ಸ್ಟಡಿ, ಮಕ್ಳು ಸ್ಟಡಿಗೂ ಇಟ್ಕೋಬಹುದು. ಸ್ಟಡಿ ಮಾಡ್ಕೊಂಡ್ರೆ ಮಕ್ಳಿಗೆ ಬಹಳ ಒಳ್ಳೆ ನಾಲೆಡ್ಜ್ ಪ್ಲೇಸ್ ಇದು. ನಾಲೆಡ್ಜ್ ಪ್ಲೇಸ್ ಅಂತಾನೆ ಹೇಳ್ತಾರೆ ಇದನ್ನ. ವಾಸ್ತು ಪ್ರಕಾರ ಏನಾಗ್ತಾರೆ, ಕಲ್ಪವೃಕ್ಷ ಇರುವಂತ ಪ್ಲೇಸ್ ಅಂತ ಹೇಳ್ತಾರೆ. ಅದಕ್ಕೆ ಅದು ನಾನು ಖಾಲಿ ಇಟ್ಟಿದ್ದೀನಿ, ಸ್ಟಡಿ ರೂಮ್ ಮಾಡ್ಕೊಳ್ಳೋಣ ಅಂತ. ಇದು ಬಂದು ನಂದು ಮೀಟಿಂಗ್ ಹಾಲ್, ಬಿಸ್ನೆಸ್ ಮೀಟಿಂಗ್ ರೂಮ್ ಮಾಡ್ಕೊಂತೀನಿ. ಇದು ಬಿಸ್ನೆಸ್ ಯಾರನ್ನ ಬಂದ್ರೆ, ಕಸ್ಟಮರ್ ಬಂದ್ರೆ, ಕ್ಲೈಂಟ್ಸ್ ಬಂದ್ರೆ ಮಾತಾಡಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ನಾರ್ತ್ ಅಲ್ಲಿ ಫುಲ್ ಓಪನ್ ಇಟ್ಟಿದ್ದೀನಿ, ದೊಡ್ಡ ಕಿಟಕಿ, ಫುಲ್ ವೆಂಟಿಲೇಷನ್ ಇದೆ. ನಾರ್ತ್ ಎಷ್ಟು ಓಪನ್ ಇರ್ತದೋ, ನಾರ್ತ್ ಎಷ್ಟು ಓಪನ್ ಇರ್ತದೋ ಅಷ್ಟು ನಮ್ಗೆ ಹೆಲ್ತ್ ವೆಲ್ತ್ ಎಲ್ಲ ಚೆನ್ನಾಗಿರುತ್ತೆ. ನಮ್ಗೆ ಏನೇ ಸಮಸ್ಯೆಗಳು ಬರೋದಿಲ್ಲ. ಯಾವ್ದೋ ಸಮಸ್ಯೆ ಬಂದ್ರೂ ನಿವಾರಣೆ ಬೇಗ ಆಗುತ್ತೆ. ಇಲ್ಲಿ ಮೇಲೇನು ಒಂದು ಈಸ್ಟ್ ಫೇಸಿಂಗು, ಇದೊಂದು ಈಸ್ಟ್ ಫೇಸಿಂಗ್ ಹೊರಗಡೆ ಬರೋದು, ಬ್ಯಾಲ್ಕನಿಯಿಂದ ಮೇಲಿಂದ ಹೊರಗಡೆ ಬರೋದು. ಇದು ಒಳಗಡೆ ಬಂದಾಗ ಇದನ್ನ ನಾನು ಏನ್ ಮಾಡ್ತೀನಿ, ಮಂಗಳೂರು ಸ್ಟೈಲ್ ಅಲ್ಲಿ ಹೆಂಚಿಂದು ವರಂಡ ಮಾಡ್ತೀನಿ. ಫ್ರಂಟ್ಗೆ ಎಲ್ ಶೇಪ್ ಅಲ್ಲಿ 2 ಮಾಡ್ತೀನಿ. ಇಲ್ಲೂ ಅಷ್ಟೇ ಸ್ವಲ್ಪ ಜಾಗ, ಫ್ರಂಟ್ಗೆ ಜಾಗ ಜಾಸ್ತಿ ಇದೆ. ಈ ಕಡೆ ನಾರ್ತ್ ಅಲ್ಲಿ ಕಡಿಮೆ ಇದೆ, ಈಸ್ಟ್ ಅಲ್ಲಿ ಜಾಸ್ತಿ ಇದೆ, ನಾರ್ತ್ ಅಲ್ಲಿ ಕಡಿಮೆ ಇದೆ. ಹಂಗಾಗಿ ಇದು ನಾನು ಫುಲ್ ಟೋಟಲ್ 2 ಕಡೆ ಹೆಂಚಿಂದು ವರಂಡ ಬಿಡ್ತೀನಿ. ವರಂಡ ಬಿಟ್ಟು ಮತ್ತೆ ಟೈಲ್ಸ್ ಹಾಕ್ತೀನಿ, ಯಾವ್ದು ಗ್ರಿಲ್ ಟೈಲ್ಸ್ ಅಂತ ಬರ್ತದೆ, ರೌಂಡ್ ಹಾಕ್ತೀನಿ. ಬಹಳ ಚೆನ್ನಾಗಿರುತ್ತೆ. ಫಿನಿಶ್ ಆದ್ಮೇಲೆ ಒಂದು ವಿಡಿಯೋ ಮಾಡೋಣ, ಬಹಳ ಚೆನ್ನಾಗಿ ಕಾಣಿಸುತ್ತೆ. ಇದು ನಮ್ಮ ಮೈನ್ ಡೋರ್, ಇದು ಮೈನ್ ವಾಸ್ಕಲ್. ಇದು ನಾನು ಇದು ತುಂಬಾ ಸ್ಪೆಷಲ್ ಆಗಿ ಮಾಡಿಸಿದೆ. ಇದು ಕಸ್ಟಮೈಸ್ ಅಂದ್ರೆ ನಾನು ಅಲ್ಲಿಂದ ಶಿವಮೊಗ್ಗ ಸೌರಭದಿಂದ ಮರ ತರಿಸಿ ಇದನ್ನ ಹೀಗೆ ಮಾಡ್ಬೇಕು, ಕೆಳಗಡೆ ಹೈಟ್ ಬರ್ಬೇಕು, ಮೇಲೆ ಎಲ್ಲ ಹೀಗೆ ಬರ್ಬೇಕಂತೇಳಿ ನನ್ನ ಇದ್ರ ಪ್ರಕಾರ ಮಾಡಿಸಿದ್ದು. ಇದು ಬಹಳ ಚೆನ್ನಾಗಿ ತಗೊಂಬಂದು ಮೇಲೆ ಎತ್ತಕ್ಕಾಗ್ದಿರ ಟ್ರೈನ್ ಅಲ್ಲಿ ತಗೊಂಬಂದು ಮೇಲೆ ತಗೊಂಬಂದು ತುಂಬಾ ಚೆನ್ನಾಗಿ ಕುಂಡ್ರಿಸಿದ್ದಾರೆ. ಇವರು ನಮ್ ಮೇಸ್ತ್ರಿ, ಇವರೇ ನಮ್ಗೆಲ್ಲ ನಮ್ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಇವರೇ ನೋಡ್ಕೊಳ್ಳೋದು, ಮಾಡೋದು. ಇವರೇ ಮೇಸ್ತ್ರಿ, ಫುಲ್ ಬಿಲ್ಡಿಂಗ್ ಕಟ್ಟಿರೋದೆಲ್ಲ ಇವರೇನೆ. ಅವ್ರ ಪ್ಲಾನು ನನ್ ಪ್ಲಾನು. ಇದಕ್ಕೆ ಯಾರು ವಾಸ್ತು ಮತ್ತೆ ಇಂಜಿನಿಯರು ಯಾರು ಇಲ್ಲ, ಅವರು ನಾವೆಲ್ಲ ಸೇರಿ ವಾಸ್ತು ಇಂಜಿನಿಯರ್ ಎಲ್ಲ ನಾವೇನೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದೀವಿ. ಇದು ತುಂಬಾ ಇದು, ಯಾಕಂದ್ರೆ ಅಲ್ಲಿಂದ ಏನ್ ತರಿಸಿದೆ ಅಂದ್ರೆ ಈ ಕಡೆ ಎಲ್ಲ ಸಿಗೋದೆಲ್ಲ ಆಯಿಲ್ ಇರಲ್ಲ, ಇದ್ರೆಲ್ಲ ಆಯಿಲ್ ಇರುತ್ತೆ, ತುಂಬಾ ಲೈಫ್ ಬರುತ್ತೆ. ಈ ಮರದ್ದು ಹಂಗೆ ಸ್ಮೆಲ್ ಬರ್ತಾ ಇರುತ್ತೆ. ನಮ್ಮ ಟೀ ಗುಡ್ ಅಂದ್ರೆ ಟೀ ಗುಡ್ ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಮಾಡಿಸಿದ್ದೀನಿ. ಇದು ಒಂದೇ ಅಲ್ಲ, ಎಲ್ಲ 4 ನಾನು ಸ್ಪೆಷಲ್ ಆಗಿ ಮಾಡಿಸಿದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆ ಪೂಜೆ ಮಾಡಿ ಕುಂಡ್ರಿಸಿದ್ವಿ, ನೋಡೋದಕ್ಕೆ ಬಹಳ ಚೆನ್ನಾಗಿದೆ. ಈಗ ಅದ್ರ ಮೇಲೆ ಇನ್ನೊಂದೇನಂದ್ರೆ ಸ್ಪೆಷಲ್, ನಾನು ಇಲ್ಲಿ ಯಾರು ಇಟ್ಟಿಲ್ಲ, ಬೆಂಗಳೂರಲ್ಲಿ ಸಹ ನೋಡಿಲ್ಲ ನಾನು. ಒಂದು ಟ್ಯಾಂಕ್ ತೋರಿಸ್ತೀನಿ ನಿಮ್ಗೆ, ವಾಟರ್ ಟ್ಯಾಂಕ್. ಅದು ಕರೆಂಟ್ ಇಟ್ಟಿದಾರೆ ಗೊತ್ತಿಲ್ಲ, ನಾನು ನೋಡಿಲ್ಲ ಇದುವರೆಗೂ. ನಾನು ತರಿಸಿದ್ದೀನಿ ಕೇರಳದಿಂದ ಸ್ಪೆಷಲ್ ಆಗಿ ತರಿಸಿದ್ದೀನಿ. ಇದನ್ನ ಸೆಲ್ಫ್ ಕ್ಲೀನಿಂಗ್ ಟ್ಯಾಂಕ್ ಅಂತಾರೆ. ಸೆಲ್ಫ್ ಕ್ಲೀನಿಂಗ್ ಟ್ಯಾಂಕ್ ಫುಡ್ ಗ್ರೈನ್ ಮೆಟೀರಿಯಲ್ ಹಾಕಿ ಮಾಡಿರೋದು. ಇದು 100% ಸೇಫು. ಇದು ಇಲ್ಲಿ ನೋಡಿ, ಫುಡ್ ಗ್ರೈನ್ ಅಂತ. ಇದು ಸೆಲ್ಫ್ ಕ್ಲೀನಿಂಗ್ ಟ್ಯಾಂಕ್. ಇದು ಯಾರು ಏನಾದ್ರು ಕ್ಲೀನಿಂಗ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಬನ್ನಿ, ಕ್ಲೀನ್ ಮಾಡ್ಬೇಕಂದ್ರೆ ಇಲ್ಲಿಂದ ಕ್ಲೀನ್ ಮಾಡ್ಬೋದು. ಇದು ನಾವೇ ಸೆಲ್ಫ್ ಕ್ಲೀನ್ ಮಾಡ್ಕೋಬಹುದು. ಮೇಲಿಂದ ಒಂದು ಎಲ್ಲ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಈ ತರ ಕೊಟ್ಟಿದ್ದಾರೆ. ಒಳಗಡೆ ನೀರ್ ಬಿಟ್ಟಿದ ತಕ್ಷಣ
ಕ್ಲೀನ್ ಮಾಡ್ಬೇಕಂದ್ರೆ ಒಂದು ಸ್ಪ್ರೇ ಆಗುತ್ತೆ, ವಾಟರ್ ಸ್ಪ್ರೇ ಆಗುತ್ತೆ. ಸ್ಪ್ರೇ ಆಗಿದ ತಕ್ಷಣ ಎಲ್ಲ ಒಂದ್ ಸ್ವಲ್ಪ ಸರ್ಫ್ ಹಾಕಿ ತೊಳೆದು ಬಿಟ್ರೆ ಕ್ಲೀನ್ ಆಗ್ಬಿಡ್ತದೆ, ಆಟೋಮೆಟಿಕ್ಲಿ ಕ್ಲೀನ್ ಆಗ್ಬಿಡ್ತದೆ. ಇದು ಬಹಳ ಚೆನ್ನಾಗಿದೆ. ಇದು ತುಂಬಾ ಸ್ವಲ್ಪ ಕಾಸ್ಟ್ಲಿನೂ ಕೂಡ. ಇದು ಒಂದು ಟ್ಯಾಂಕ್ 40,000 ರೂಪಾಯಿ ಇದು. ಹಂಗಾಗಿ ಯಾರು ಹಾಕಲ್ಲ. ಬಟ್ ನಾನೇನೋ ಒಂದು ಸ್ಪೆಷಲ್ ಆಗಿರ್ಲಿ, ಸ್ವಲ್ಪ ಬಾಡಿಗೆಗಿರೋರು ಮತ್ತೆ ನಾವು ಸ್ವಲ್ಪ ಹೆಲ್ತಿ ಆಗಿರ್ಬೇಕಂತೇಳಿ ಇದು ಮಾಡಿಸಿದ್ದಾರೆ. ಇದು ಬಂದು ಇದು ಸ್ಟ್ಯಾಂಡ್ ಅಲ್ಲಿ ಕೊಂಡ್ರೆ ಕೂತ್ಕೊಳ್ತದೆ. ಇದು ಸ್ಟ್ಯಾಂಡ್, ಇದು ಸ್ಟ್ಯಾಂಡ್ ಮೇಲೆ ಹಾಕಿ ಇದರಲ್ಲೇ ಕೊಂಡ್ರಿಸೋದು. ಇದಕ್ಕೆ ಮೆಟ್ಲು ಬರುತ್ತೆ, ನಾವ್ ಇದ್ ನೋಡ್ಕೋಬಹುದು. ಇದೆಲ್ಲ ಸ್ಪೆಷಲ್ ಆಗಿ ಮಾಡಿಸಿದೀನಿ. ಇದಾದ್ರ ಸ್ಟ್ಯಾಂಡ್ ಬರುತ್ತೆ. ಇದು ಕಂಪ್ಲೀಟ್ ಫಿನಿಶ್ ಆದ್ಮೇಲೆ ನೋಡಕ್ಕೆ ಬಹಳ ಚೆನ್ನಾಗಿರುತ್ತೆ. ಇಂಜಿನಿಯರ್ ಇಲ್ದ್ರೆ ಮನೆ ಕಟ್ಟಿದೀನಿ ಅಂತ ಹೇಳಕ್ ಆಗಲ್ಲ. ಅದು ಯಾಕಂದ್ರೆ ಮಾರ್ಕಿಂಗ್ ಕೆಳಗಡೆ ವಾಸ್ತು ಆಯಾ ತಗೊಳಕ್ಕೆಲ್ಲ ಆಯಾ ನನಗೆ ಗೊತ್ತಿತ್ತು ಯಾವ ಆಯಾ ತಗೋಬೇಕು ಅಂತ. ಮಾರ್ಕ್ ಮಾಡೋದಕ್ಕೆ ಪಿಲ್ಲರ್ ಹಾಕೋದಕ್ಕೆಲ್ಲ ಇಂಜಿನಿಯರ್ ಅಷ್ಟೇ ಬಂದಿದ್ದು. ಪಿಲ್ಲರ್ ಹಾಕಿದ ಮೇಲೆ ಇಂಜಿನಿಯರ್ ಇಲ್ಲ, ಮಿಕ್ಕಿದೆಲ್ಲ ನಾನೇ ನನ್ನ ಇಷ್ಟ ಪ್ರಕಾರ ಹೆಂಗ್ ಬೇಕು ಯಾವ ತರ ಬೇಕು ಅಂತ ಕಟ್ಟಿರೋದು. ಇದು ಜಾಗ ಎಲ್ಲೆಲ್ಲಿ ಬಿಡ್ಬೇಕು, ಎಷ್ಟು ಜಾಗ ವೇಸ್ಟ್ ಮಾಡಿದೀರಾ, ಹೆಂಗ್ ಮಾಡ್ಕೋಬೇಕು. ಇದು ಕಾರ್ ಪಾರ್ಕಿಂಗ್. ಇದು ನಮಗೆ ಓನ್ಗೆ ಕಾರ್ ಪಾರ್ಕಿಂಗ್. ಈ ಲಿಫ್ಟ್ ಬಂದು ಇದು ನಮಗ್ ಮಾತ್ರ ಲಿಫ್ಟ್, ರೆಂಟ್ ಮನೆಯವ್ರಿಗೆ ಇರಲ್ಲ ಲಿಫ್ಟ್. ಇದು ಕೆಲವರೆಲ್ಲ ಆಂಟಿ ಕ್ಲಾಕ್ ವೈಸ್ ಇರ್ತಾರೆ ಮೆಟ್ರುಗಳು. ನಾನು ಕ್ಲಾಕ್ ವೈಸ್ ಇಟ್ಟಿದ್ದೀನಿ, ಯಾಕಂದ್ರೆ ವಾಸ್ತು ಪ್ರಕಾರ ಕ್ಲಾಕ್ ವೈಸ್ ಬೆಟರ್ ಅಂತ ಹೇಳ್ತಾರೆ. ಸಿಂಗಲ್ ಬೆಡ್ರೂಮ್ ಇದು. ಅದಕ್ಕೆ ನೋಡಿ, ಇದು ಕಿಚನ್, ದೇವ್ರ ಮನೆ, ಟಾಯ್ಲೆಟ್. ಇಲ್ಲೊಂದು ಬಾಕ್ಲು ಏನಕ್ಕೆ ಇಟ್ಟಿದ್ದೇನೆ ಬಾಡಿಗೆ ಮನೆಯವರು ಮೇಲೆ ಬರಬಾರ್ದು ಅಂತ. ಈಗ ಮೇಲೆ ನಾವ್ ಇರ್ತೀವಿ, ಅವ್ರು ಬಂದು ನಮ್ಗೆ ಡಿಸ್ಟರ್ಬ್ ಮಾಡಬಾರ್ದು. ಅದಕ್ಕೆ ಈ ಕಡೆ ಗೇಟ್ ಎಲ್ಲ ಇಟ್ಟು, ಈ ಕಡೆ ಇಟ್ಟು ಅವ್ರದೇನೋ ಇಟ್ಕೊಳಕ್ಕೆ ಬಟ್ಟೆ ಒಣಗಾಕೋಬೇಕಲ್ಲ, ಇಲ್ಲಿ ಫೆಸಿಲಿಟಿ ಕೊಟ್ಬಿಟ್ಟಿದ್ದೀನಿ. ಇದೊಂದು ಹಾಲ್ ದೊಡ್ಡದಾಗಿದೆ. ಇದು ಬೆಡ್ರೂಮು. ಬಾಡಿಗೆ ಮನೆಗೂ ನಾನು ನೋಡಿ ಫರ್ನಿಚರ್ ಮಾಡಿ, ಡ್ರೆಸ್ಸಿಂಗ್ ಮಾಡಿ ಎಲ್ಲ ಮಾಡಿ, ಟಾಯ್ಲೆಟ್ ಎಲ್ಲ ರೆಡಿ ಇದೆ. ಈಗ ಪೈಂಟ್ ಹೊಡಿಸ್ಬೇಕು, ಬಿಡ್ಬೇಕು. ಮೇಲೆ ಕ್ಲಿಯರ್ ಆದ್ಮೇಲೆ ಬಿಡ್ಬೇಕು ಅನ್ಕೊಂಡಿದೀವಿ. ಇದೊಂದು ಸಿಂಗಲ್ ಬೆಡ್ರೂಮ್, ಇದೊಂದು ಡಬಲ್ ಬೆಡ್ರೂಮ್. ಇದು ಸಿಂಗಲ್ ಬೆಡ್ರೂಮೇ, ಸೇಮ್ ಅದೇನಿದೆ ಅದೇ. ಈಗ ನೋಡಿದ್ ಮನೆ ಈ ಕಡೆ ಒಂದು ಡಬಲ್ ಬೆಡ್ರೂಮ್ ಇದೆ. ವಾಸ್ತು ಪ್ರಕಾರ ಇದೊಂದು ಹಾಲು, ಇದು ಕಿಚನ್, ಮತ್ತೆ ಇದೊಂದು ಬೆಡ್ರೂಮ್. ಇದಕ್ಕೂ ಫರ್ನಿಚರ್ ಮಾಡಿಸಿದ್ದೀನಿ ಎಲ್ಲ. ಇದು ದೇವ್ರ ಮನೆ ಸಕ್ಕತ್ತಾಗಿ ಮಾಡಿಸಿದ್ದೀನಿ. ದೇವ್ರ ಮನೆ ಇದು. ಇದೊಂದು ಬೆಡ್ರೂಮ್, ಇದಕ್ಕೂ ಫರ್ನಿಚರ್ ಮಾಡಿಸಿದ್ದೀನಿ. ಇದೆಲ್ಲ ಸ್ಟಾಕ್ ಕ್ಲೋಸರ್. ಇದು ಟಾಯ್ಲೆಟ್, ಇದು ದೇವ್ರ ಮನೆ, ಇದು ಕಿಚನ್. ಕಿಚನ್ ಅಲ್ಲಿ ನಾನೊಂದು ಸ್ಪೆಷಲ್ ಕೆಲಸ ಏನ್ ಮಾಡಿದ್ದೀನಿ ಅಂದ್ರೆ, ನಾನು ವುಡ್ ಅಲ್ಲಿ ಮಾಡಿಸಿಲ್ಲ, ಎಲ್ಲ ಗ್ರಾನೈಟ್ ಅಲ್ಲಿ ಮಾಡಿಸಿರೋದ್ರಿಂದ ಲೈಟ್ ಒಳ್ಳೆ ಲೈನ್ ಬರುತ್ತೆ. ಮತ್ತೆ ಬಾಡಿಗೆ ಮಾಡೋದಲ್ವಾ, ಕಿತ್ತಾಕೋದು ಮುರಿದಾಕೋದು ಏನಿರೋದಿಲ್ಲ. ಹಂಗಾಗಿ ಇದು ಮಾಡಿದ್ದೀನಿ. ಇದೊಂದು ಬೆಡ್ರೂಮ್, ಇದು ಡ್ರೆಸ್ಸಿಂಗು, ಇದು ಟಾಯ್ಲೆಟ್, ಕಾಮನ್ ಟಾಯ್ಲೆಟ್. ಇದೊಂದು ಬೆಡ್ರೂಮ್. ಇದು ಲೊಕೇಶನ್ ಬಂದು ನಮ್ಗೆ ಹೊಸೂರಿಂದ ಹತ್ರ ಆಗುತ್ತೆ. ಈ ಕಡೆ ಸೂಳಗಿರಿ ನಿಯರೆಸ್ಟ್ ಇದೆ. ಇದೊಂಥರ ಜಂಕ್ಷನ್. ಇದೊಂಥರ ಕರ್ನಾಟಕನೂ ಅಲ್ಲ, ತಮಿಳ್ನಾಡು ಅಲ್ಲ, ಆ ತರ ಊರು ಇದು. ಇಲ್ಲಿ ಕನ್ನಡ ಮತ್ತೆ ತೆಲುಗುನೇ ಮಾತಾಡ್ತಾರೆ, ತಮಿಳ್ ಯಾರು ಮಾತಾಡಲ್ಲ. ಬಟ್ ಎಲ್ಲ ಬೆಂಗಳೂರು ಟಚ್ ಜಾಸ್ತಿ ಇಲ್ಲಿರುತ್ತೆ. ಇಲ್ಲಿ ಬೆಂಗಳೂರಿಂದ ನಮ್ಗೆ 1 ಗಂಟೆ 15 ನಿಮಿಷ ಜರ್ನಿ ಆಗುತ್ತೆ ನಮ್ಮ ಮನೆಯಿಂದ. ಡ್ರೀಮ್ಸ್ ಇತ್ತು, ಇಲ್ಲೊಂದು ಮನೆ, ಒಳ್ಳೆ ಮನೆ ಕಟ್ಟಬೇಕು, ಒಂದು 50 ವರ್ಷ ಆದ್ಮೇಲೆ ಒಳ್ಳೆ ಜೀವನ ಮಾಡ್ಬೇಕು ಇಲ್ಲಿ ಬಂದು ಅಂತೇಳಿ. ಏನಾದ್ರೂ ನಾವು ಬೆಂಗಳೂರು ಬಿಟ್ಟು ಬರಕ್ ಆಗಲ್ಲ, ಬೆಂಗಳೂರಲ್ಲೇ ಇರೋದು. ಬೆಂಗಳೂರು ಜೀವನನೇ ಬೇರೆ, ಇಲ್ಲಿ ಜೀವನ ಬೇರೆ. ಅದು ವೀಕೆಂಡ್ ಅಲ್ಲಿ ಮನೆ ಮಕ್ಕಳೆಲ್ಲ ಬಂದು ಇಲ್ಲಿ ಎಂಜಾಯ್ ಮಾಡ್ಬೇಕಂತೇಳಿ ನಾನು ಕಟ್ಟಿರೋ ಮನೆ ಇದು. ನಿಮಗೆಲ್ಲ ಡೀಪ್ ವಾಸ್ತು ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನಾನು ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಖಂಡಿತ ನಮ್ಮ ಡ್ಯಾಡಿ ಕಡೆಯಿಂದ ನಾನು ವಿಡಿಯೋನ ಮಾಡಿಸ್ಕೊಡ್ತೀನಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಿ. ಬಾಯ್ ಬಾಯ್.